ಅಂತ ನಿಮ್ಮ ಕ್ಲೇಮು, SIT ಕ್ಲೇಮು. ಅದಕ್ಕೆ FIR ಮಾಡಿದ್ರ, ಅವ್ನ ಅರೆಸ್ಟ್ ಮಾಡಿದ್ರ, ಮುಖವಾಡ ತೆಗೆಸು ಜನಗಳ ಮುಂದೆ ತೋರ್ಸಿ ಬಿಟ್ರೆ. ಈಗ ನಾವು ಒಂದು ಪಾಸಿಬಿಲಿಟೀಸ್ ಕೇಳ್ತೀವಿ. ಅವನ್ ತಂದ್ಕೊಟ್ಟಂತ ಅವ್ನು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಆ ಒಂದು ಹ್ಯೂಮನ್ ರೆಮೆನ ತಂದ್ಕೊಟ್ಟ. ಎಲ್ಲಿ ತಂದ್ಕೊಟ್ಟಿದ್ದು? ಧರ್ಮಸ್ಥಳದ ಪೊಲೀಸ್ ಠಾಣೆನಲ್ಲಿ. ಅಲ್ಲಿ ಜುಲೈ 19ವರೆಗೂ SIT ಫಾರ್ಮ್ ಮಾಡೋವರೆಗೂ ಆ ಒಂದು ಪಳವಳಿಕೆ ಧರ್ಮಸ್ಥಳದ ಪೊಲೀಸರು ಕಸ್ಟಡಿಲಿತ್ತು. ತದನಂತರ SIT ಅದನ್ನ ಟೇಕ್ ಓವರ್ ಮಾಡ್ತು. ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಅದು ಅವನ್ ತಂದ್ಕೊಂಡಂತ ಆ ಒಂದು ಹ್ಯೂಮನ್ ರಿಮೇನ್ ಸ್ಕಲ್ ಅಥವಾ ಹ್ಯೂಮನ್ ರಿಮೇನು ನೀವ್ ಹೇಳ್ತಾ ಇರ ಚೇಂಜ್ ಅದು ಧರ್ಮಸ್ಥಳದಲ್ಲ ಅಥವಾ ನನ್ನ ಪ್ರಿಸಂಪ್ಷನ್ ಫಾರಿನ್ ಆಬ್ಜೆಕ್ಟಿವ್ ಅಂತ ಹೇಳಿದಾಗ ಧರ್ಮಸ್ಥಳದ ಹೊರಗಡೆ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ನೀವ್ ಎಸ್ಟಾಬ್ಲಿಷ್ ಮಾಡಬೇಕು ಎಲ್ಲಿಂದ ತಂದ್ಕೊಟ್ಟ ಅಂತ ಒಂದು ಪ್ರಶ್ನೆ. ನಾನು ಪದೇ ಒಂದು ಸೂಕ್ಷ್ಮವಾಗಿ ಒಂದು ಮಾತು ಹೇಳ್ತಾ ಇದ್ದೆ. ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಇಟ್ಟಿರುವಂತ ಸಿಕ್ಕಿರುವಂತ ಪಳವಳಿಕೆಗಳನ್ನ ಪೊಲೀಸು ಅಥವಾ ಅಲ್ಲಿರೋರು ಯಾರಾದ್ರೂ ಚೇಂಜ್ ಮಾಡಿದಾರ ಅಂತ. ಇಲ್ಲಿ ಅದೇ ಪ್ರಶ್ನೆ ಬರ್ತದೆ. ಚಿನ್ನಯ್ಯ ತಂದುಕೊಟ್ಟಂತ ಪಳವಳಿಕೆಯನ್ನ ಜುಲೈ 19ನೇ ತಾರೀಕುವರೆಗೂ ಧರ್ಮಸ್ಥಳದ ಪೊಲೀಸ್ ಕಸ್ಟಡಿಯಲ್ಲಿತ್ತು. ತದನಂತರ SIT ಕಸ್ಟಡಿಗೆ ಬಂತು. ಇವೆರಡು ಜಾಗದಲ್ಲೇ ಅದಿದ್ದು. ನೀವೇನಾದ್ರೂ SIT ಅಥವಾ ಧರ್ಮಸ್ಥಳದವರು ಆ ಒಂದು ಚಿನ್ನಯ್ಯ ತಂದ್ಕೊಟ್ಟಂತ ಪಳವಳಿಕೆನ ಚೇಂಜ್ ಮಾಡಿರೋ ಸಾಧ್ಯತೆ ಎಷ್ಟಿರ್ಬೋದು? ಯಾಕೆ ಡೌಟ್ ಬೀಳಬಾರ್ದು ನಿಮ್ಮ ಮೇಲೆ? ಧರ್ಮಸ್ಥಳದ ಪೊಲೀಸರ ಹತ್ರ ಜುಲೈ 19ನೇ ತಾರೀಕುವರೆಗೂ ಆ ಚಿನ್ನಯ್ಯ ತಂದ್ಕೊಟ್ಟಂತ ಹ್ಯೂಮನ್ ರಿಮೇನ್ ಸ್ಕಲ್ ಆಮೇಲೆ ಮಾಧ್ಯಮಗಳು ಬಡ್ಸೋ ಬುಳ್ಳೆ ಅಂತಂದ್ರೆ ಇದು ಫೇಕು ಅಂದ್ರೆ ಅಪಪ್ರಚಾರದ ಮಾಧ್ಯಮಗಳು ಬಳಸುವಂತ ಭಾಷೆನ ನಾನು ಇಲ್ಲಿ ಬಳಸ್ತಾ ಇದ್ದೀನಿ. ಅವರೇ ಹೇಳ್ತಾ ಇರೋದು ಬುಳ್ಳೆ ಅಂತಂದ್ರೆ ಎಲ್ಲ ಸುಳ್ಳು ಅಂತ. ಸುಳ್ಳಲ್ಲ, ಇವರೇ ಬುಳ್ಳೆ. ಈ ಹ್ಯೂಮನ್ಸ್ ಸ್ಕಲ್ ಅನ್ನ ಅದು ಧರ್ಮಸ್ಥಳದಲ್ಲ ಅಂತ ನೀವು ಅರೆಸ್ಟ್ ಮಾಡಿದ್ರೆ ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ನೀವ್ ಹೇಳ್ತಾರೆ ಸತ್ಯ ಅನ್ಕೊಂಡ್ರೆ ಒಂದು ಪಾಸಿಬಿಲಿಟಿ. ಇನ್ನೊಂದು ಪಾಸಿಬಿಲಿಟೀಸ್ SIT ಅಥವಾ ಧರ್ಮಸ್ಥಳದ ಪೊಲೀಸರು ಈ ಚಿನ್ನಯ್ಯ ತಂದ್ಕೊಟ್ಟಂತ ಒರಿಜಿನಲ್ ಸ್ಕಲ್ ಅನ್ನ ಚೇಂಜ್ ಮಾಡಿ ಆ ಜಾಗದಲ್ಲಿ ಡೂಪ್ಲಿಕೇಟ್ ಇಕ್ಕಿ ಅದು ಫಾರಿನ್ ಸ್ಕಲ್ ಅಂತ ನೀವೇ ಹೇಳ್ತಾ ಇರೋದು. ನಾನು ಡೆಕನಲ್ಡರ್ ಓದಿದ್ದು, ನನಗೆ ಅದ್ರ ಮೀನಿಂಗು ಗೊತ್ತಿಲ್ಲ. ಈಗ ನೀವೇ ಹೇಳ್ಬೇಕು. ಫಾರಿನ್ ಅಂತಂದ್ರೆ ಬೇರೆ ಕಡೆ ಬೇರೆ ಕಡೆಯಿಂದ ಎತ್ಕೊಂಬರೋದು ಅನ್ನೋದು ನಿಜ ಆಗಿದೆ. ನೀವು FIR ಮಾಡಿದಿರ. ಆ FIR ಅನ್ನ ಕೋರ್ಟ್ ಹೇಳಿ ಯಾಕೆ ಆ ಡಾಕ್ಯುಮೆಂಟ್ಸ್ ಅನ್ನ ಬಚ್ಚಿಡಿಸ್ತು ಅಂತ ಅಪ್ಲಿಕೇಶನ್ ಹಾಕಿದ್ದೀರಾ? ನನಗೆ ಇದು ಹೇಳಿ. ಜನರಿಗೋಸ್ಕರ ಜನರಿಗಾಗಿ ಪಾರದರ್ಶಕತೆ ಮೇಂಟೈನ್ ಮಾಡಬೇಕಾದಂತ SIT ಅವನ ಮೇಲೆ ಚಿನ್ನಯ್ಯನ ಮೇಲೆ FIR ಮಾಡಿ ಅವನ ಅರೆಸ್ಟ್ ಮಾಡಿ ಮಾಸ್ಕ್ ಅನ್ನ ಬಿಚ್ಚಿ ಅವನ ಮೇಲೆ ಒಂದು ಆರೋಪವನ್ನ ಹಾಕಿ ಆ ಆರೋಪದ ಡಾಕ್ಯುಮೆಂಟ್ FIR ಗಳನ್ನ ಬಚ್ಚಿಡಿ ಬೇಡ